ಜೊತೆಯಾಗಿ ನಡೆವೆ ನಾ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೀಗೆ ಒಂದು ದಿನ ವ್ಲಾಗ್ 8ಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಬೇರೆ ಏನೂ ವಿಶೇಷತೆ ಇಲ್ಲ. ನಮ್ಮ ದಿನನಿತ್ಯ ಜೀವನದ ಒಂದು ಸಣ್ಣ ಇಣುಕು ನೋಟವಷ್ಟೇ ಇವತ್ತಿನ ವ್ಲಾಗ್. ಅಂದ ಹಾಗೆ ಪ್ರಕೃತಿಯನ್ನು ಇಷ್ಟಪಡುವವರು ಉತ್ತರ ಕನ್ನಡ ಜಿಲ್ಲೆಯನ್ನು ಬಹಳನೇ ಇಷ್ಟಪಡ್ತಾರೆ. ನನಗಂತೂ ಬಹಳ ಹೆಮ್ಮೆ ಇದೆ. ನಾನು ಉತ್ತರ ಕನ್ನಡ ಜಿಲ್ಲೆಯ ಮಗಳು ಹೌದು, ಸೊಸೆನೂ ಹೌದು. ಘಟ್ಟ ಇಳಿದ್ರೆ ತವರು ಮನೆ, ಘಟ್ಟ ಹತ್ತಿದ್ರೆ ಗಂಡನ ಮನೆ. ಈ ಮಲೆನಾಡು ಜನರ ಪ್ರಕೃತಿಯೊಂದಿಗೆ ಒಡನಾಟ ಅಂತೂ ಬಹಳನೇ ಅದ್ಭುತವಾಗಿರುತ್ತೆ. ಬಾಳೆ ಎಲೆಯಲ್ಲಿ ಊಟ, ಬೇಜಾರಾದರೆ ತೋಟದಲ್ಲೊಂದು ಓಟ. ಮಳೆಗಾಲದಲ್ಲಂತೂ ಈ ಕಾನೊಟ್ಟಿ ಹತ್ರ ಕಚ್ಚಿಸ್ಕೊಳ್ಳುವಾಗ ಆಗುವ ನೋವನ್ನು ಹೇಳೋಕ್ಕೆ ಸಾಧ್ಯನಾ? ಈ ಹಂಡೆ ಒಲೆಯಲ್ಲಿ ಸ್ನಾನ, ಅದರ ಮಜನಂತೂ ಕೇಳಲೇಬೇಡಿ. ನಮ್ಮ ತೋಟದಲ್ಲೇ ಬೆಳೆದ ಹಣ್ಣು ತರಕಾರಿಗಳನ್ನು ಬಳಸಿ ಅಡುಗೆ ಮಾಡಬೇಕಾದ್ರೆ ಆಗುವ ಖುಷಿಯನ್ನು ಬಣ್ಣಿಸಲಿಕ್ಕೆ ಸಾಧ್ಯನಾ? ಶುದ್ಧ ನೀರು, ಶುದ್ಧ ಗಾಳಿ, ಈ ಹಚ್ಚ ಹಸಿರು ಪ್ರಕೃತಿಯಲ್ಲಿನ ತಂಪಾದ ವಾತಾವರಣ ಹಣ ಕೊಟ್ಟರೂ ಸಿಗಲ್ಲ. ಸಂಜೆಯಾಗುತ್ತೆ, ಸೊಳ್ಳೆಗಳನ್ನು ಓಡಿಸಲಿಕ್ಕೆ ಅಡಿಕೆ ಸಿಪ್ಪೆಯಲ್ಲಿ ಹೊಗೆ ಹಾಕಿ ಅದರ ಪಕ್ಕದಲ್ಲಿ ಮನೆಯವರೆಲ್ಲ ಕೂತ್ಕೊಂಡು ಚಾ ಸವಿತಾ ಆವತ್ತಿನ ದಿನದ ಮಾತನ್ನು ಆಡ್ತಾ ದಿನದ ಆಯಾಸವನ್ನೆಲ್ಲ ಮರೆತು ಹೋಗ್ಬಿಡ್ತೀವಿ. ಇನ್ನು ನಾವೆಲ್ಲ ನೆಂಟರು ಸೇರಿದರೆ ಅದರ ಮಜಾನಂತೂ ಕೇಳಲೇಬೇಡಿ.